ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಹಿಮವಂತ ಋತು ಮಾರ್ಗಶಿರ ಮಾಸ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಡಿಸೆಂಬರ್ 12ನೇ ತಾರೀಕು ಕಾಳಭೈರವ ಅಷ್ಟಮಿ. ಕಾಳಭೈರವೇಶ್ವರನ ದರ್ಶನ ಮಾಡಿದರೆ ಖಂಡಿತ ದೈವಕೃಪೆಗೆ ಪಾತ್ರರಾಗುವಂಥದ್ದಿರುತ್ತೆ. ಡಿಸೆಂಬರ್ 16ನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಆಗುವಂಥದ್ದು. ಅದೇ ರೀತಿಯಲ್ಲಿ ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿ ಆಸ್ತಿಕರೆಲ್ಲರೂ ಕೂಡ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಡಿಸೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಡಿಸೆಂಬರ್ 5ನೇ ತಾರೀಕು ಗುರು ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 6ನೇ ತಾರೀಕು ಬುಧ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಲ್ಲಿ ಡಿಸೆಂಬರ್ 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 7ನೇ ತಾರೀಕು ಕುಜ ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಬರ್ತಾನೆ. ಡಿಸೆಂಬರ್ 16ನೇ ತಾರೀಕು ಸೂರ್ಯ ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಧನುರ್ಮಾಸ ಪ್ರಾರಂಭ ಆಗುತ್ತೆ. ಡಿಸೆಂಬರ್ 20ನೇ ತಾರೀಕು ಶುಕ್ರ ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಪ್ರವೇಶ ಮಾಡ್ತಾನೆ. ಇದಿಷ್ಟು ಡಿಸೆಂಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು. ಈ ಎಲ್ಲ ಗ್ರಹಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ ಈಗ ಗುರುಬಲ ಅನ್ನುವಂಥದ್ದು ಮತ್ತೆ ಪ್ರಾರಂಭ ಆಗುತ್ತೆ ಡಿಸೆಂಬರ್ 5ರ ನಂತರದಲ್ಲಿ. ಅದಕ್ಕಿಂತ ಶುಭ ಫಲ ಯಾವುದೂ ಇಲ್ಲ. ಯಾಕೆಂದರೆ ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥವನು ಸೂರ್ಯ. ಅವನಿಗೆ ಅತ್ಯಂತ ಶತ್ರುತ್ವ ಇರುವಂತಹ ಗ್ರಹ ಅಂತ ಹೇಳಿದರೆ ಶನಿ ಮಹಾತ್ಮ. ಅಷ್ಟಮ ಶನಿಯ ಪ್ರಭಾವಗಳು ಸಿಂಹರಾಶಿಯವರಿಗೆ ಪದೇ ಪದೇ ಅದು ಬಾಧಿಸ್ತಾನೆ ಇರುತ್ತೆ. ಏಕೆಂದರೆ ಯಾವ ಗ್ರಹಗಳು ವಿಷಮ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾರೆ ಆ ಗ್ರಹಗಳಿಗೆ ಆ ರಾಶಿ ಅಥವಾ ಲಗ್ನದ ಮೇಲೆ ಶತ್ರುತ್ವ ಇದ್ದಾಗ ಇನ್ನಷ್ಟು ಅದರ ಪರಿಣಾಮಗಳು ಜಾಸ್ತಿ ಇರುತ್ತೆ ಅಂತ ಹೇಳುವಂಥದ್ದು. ಸೊ ಅಷ್ಟಮ ಶನಿಯ ಪ್ರಭಾವಗಳನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗೋದಾದರೆ ಗುರು ಒಬ್ಬನಿಂದ ಮಾತ್ರ ಸಾಧ್ಯ. ಗುರು ಲಾಭಸ್ಥಾನದಲ್ಲಿದ್ದಾನೆ. ಸಿಂಹರಾಶಿಯವರಿಗೆ ಗುರುವಿನ ಒಂದು ಅನುಗ್ರಹ ಖಂಡಿತ ಬರುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನು ಗುರು ಖಂಡಿತ ಕೊಡ್ತಾನೆ. ದೊಡ್ಡ ಪ್ರಮಾಣದಲ್ಲಿ ಬರುವಂತಹ ಸಮಸ್ಯೆಗಳು ಚಿಕ್ಕದರಲ್ಲೇ ಪರಿಹಾರ ಆಗೋದಕ್ಕೆ ಗುರುವಿನ ಅನುಗ್ರಹ ಸಿಂಹರಾಶಿಯವರಿಗೆ ಖಂಡಿತವಾಗಲೂ ಸಿಗುತ್ತೆ. ಸೊ ಇನ್ನೂ ಹೆಚ್ಚಿನ ಒಂದು ಉತ್ತಮ ಫಲಗಳನ್ನು ಪಡಿಬೇಕು ಅನ್ನುವಂತಹ ನಿರೀಕ್ಷೆ ಇದ್ದವರು ಗುರು ಅಥವಾ ಶನಿಯ ಆರಾಧನೆ ಅಥವಾ ಈಶ್ವರನ ದರ್ಶನ, ಗುರುಗಳ ದರ್ಶನ, ಆಂಜನೇಯನ ದರ್ಶನ ಮಾಡುವಂಥದ್ದು, ರಾಮನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಇದೆಲ್ಲ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅದರಲ್ಲೂ ಸಿಂಹರಾಶಿಯವರಿಗೆ ಇದರ ಅವಶ್ಯಕತೆ ಏತಕಪ್ಪ ಅಂತ ಕೇಳಿದರೆ ದಾಂಪತ್ಯ. ಅಂದರೆ ಸಪ್ತಮಾಧಿಪತಿನೇ ಶನಿ ಅಷ್ಟಮದಲ್ಲಿದ್ದಾನೆ. ಸಪ್ತಮದಲ್ಲಿ ರಾಹುವಿನ ಸಂಚಾರ, ಅವನ ಮೇಲೆ ಕುಜನ ದೃಷ್ಟಿ ಬೀಳುವಂಥದ್ದು, ಇದೆಲ್ಲ ದಂಪತಿಗಳಲ್ಲಿ ಆರೋಗ್ಯದ ವ್ಯತ್ಯಾಸಗಳು, ಉಷ್ಣ ಪ್ರಕೋಪಗಳು ಶಾರೀರಿಕವಾಗಿ ಜಾಸ್ತಿ ಆಗುವಂಥದ್ದು, ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ವ್ಯತ್ಯಾಸಗಳು, ಬೆನ್ನು ಹುರಿ ಅಥವಾ ಬ್ಯಾಕ್ ಪೇಯ್ನ್ಗಳನ್ನು ಸೃಷ್ಟಿ ಮಾಡೋದು, ಇದಿಷ್ಟೇ ರಾಹು ಸಪ್ತಮದಲ್ಲಿದ್ದು ಶನಿ ಅಷ್ಟಮದಲ್ಲಿರುವಾಗ ಉಂಟಾಗುವಂತಹ ವ್ಯತ್ಯಾಸಗಳು ಅಂತ ಹೇಳುತ್ತೆ. ಇದನ್ನೆಲ್ಲ ಸರಿ ಮಾಡೋದಕ್ಕೆ ಗುರು ಬಲಿಷ್ಠನಾಗಿದ್ದಾನೆ. ಗುರುಗಳ ಸ್ತೋತ್ರಗಳನ್ನು ಪಠನೆ ಮಾಡಿ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಖಂಡಿತ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಒಂದು 60% ಪರಿಹಾರ ಮಾಡಿಕೊಳ್ಳೋದಕ್ಕೆ ಗುರು ಖಂಡಿತ ಕಾರಣನಾಗ್ತಾನೆ ಅಂತ ಹೇಳ್ಬೋದು. ಇನ್ನು ಲಗ್ನದಲ್ಲೇ ಲಗ್ನ ರಾಶಿಯಲ್ಲೇ ಕೇತುವಿನ ಸಂಚಾರ ಆಗ್ತಾ ಇರೋದ್ರಿಂದ ತಿಂಗಳಿಗೊಮ್ಮೆ ಗಣಪತಿಯ ದರ್ಶನ ಮಾಡಿ ಸಂಕಷ್ಟಹಾರ ಚೌತಿ ವ್ರತ ಇಂತಹ ದಿನಗಳಲ್ಲಿ ದೈವಕೃಪೆಗೆ ಪಾತ್ರರಾಗುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ದ್ವಿತೀಯ ಕುಟುಂಬ ವಾಕ್ಸ್ಥಾನಾಧಿಪತಿ ಬುಧ ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಕೇಂದ್ರ ಕೋಣಾಧಿಪತಿಗಳು ಅಥವಾ ಸುಖಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು, ಅದರ ಮೇಲೆ ಗುರುದೃಷ್ಟಿ ಕೂಡ ಬೀಳುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ.
ಆರೋಗ್ಯ ಒಂದು ಸುಧಾರಿಸ್ಕೊಂಡ್ರೆ ಅಥವಾ ಅದನ್ನು ಅನುಕೂಲ ಮಾಡಿಕೊಂಡ್ರೆ ಅಥವಾ ಸಮಸ್ಯೆಗಳು ಬರೋದನ್ನು ತಡೆ ಮಾಡಿದರೆ ಉಳಿದಂತೆ ಎಲ್ಲ ಗ್ರಹಗಳು ಕೂಡ ಸಿಂಹರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡ್ತಾರೆ. 3ರ ಅಧಿಪತಿಯಾದಂತಹ ಶುಕ್ರ ಸುಖಸ್ಥಾನದಲ್ಲಿದ್ದಾನೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಒಬ್ಬರಿಂದ ಒಬ್ಬರಿಗೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಹಣಕಾಸಿನ ನಿರೀಕ್ಷೆಗಳಿದ್ದರೆ, ಅಂದರೆ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಯಾರಿಗಾದರೂ ಕೊಟ್ಟಿರುವಂತಹ ಹಣ ವಾಪಸ್ ಪಡಿಬೇಕು ಅನ್ನುವಂಥದ್ದಿದ್ದರೆ ಇದೆಲ್ಲದಕ್ಕೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಡಿಸೆಂಬರ್ ಅಥವಾ ಜನವರಿ ಖಂಡಿತ ಶುಭ ಸ್ಥಾನ, ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಖಂಡಿತ ಹುಸಿಯಾಗುವುದಿಲ್ಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ. ಅದರಲ್ಲೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ, ಉದ್ಯೋಗ, ವಿದೇಶದಲ್ಲಿ ವ್ಯಾಸಂಗ ಅಥವಾ ಉದ್ಯೋಗ ಇದೆಲ್ಲದನ್ನು ನಿರೀಕ್ಷೆ ಮಾಡ್ಬೋದು. ಸಿಂಹರಾಶಿಯವರಿಗೆ ಈ ಒಂದು ಗುರುಬಲ ಮಕ್ಕಳ ಅಭಿವೃದ್ಧಿಗೆ ಹೆಚ್ಚಿನ ಕಾರಣಗಳನ್ನು ಕೊಡುತ್ತೆ. ಅಂದರೆ ಯಾರೇ ವೈಯಕ್ತಿಕವಾಗಿ ಅಷ್ಟಮ ಶನಿಯಿಂದ ಸಮಸ್ಯೆಗಳನ್ನು ನೋಡ್ತಾ ಇದ್ದರೂ ಕೂಡ ಗುರುಬಲ ಅನ್ನುವಂಥದ್ದು ಹೆಚ್ಚಿನದಾಗಿ ಸಿಂಹರಾಶಿಯವರಿಗೆ ಮಕ್ಕಳಿಗೆ ಅಭಿವೃದ್ಧಿ ಏಳಿಗೆಯನ್ನು ಖಂಡಿತವಾಗಲೂ ಕೊಡುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಇದು ಅದ್ಭುತವಾದಂತಹ ಸಮಯ. ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಷಷ್ಠಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಬೇಡಿ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಸ್ವಲ್ಪ ವೆಯ್ಟ್ ಮಾಡುವಂಥದ್ದು ಶುಭ. ಅಂದರೆ ಕುಜ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ ಮುಂದಿನ ಮಾಸಗಳಲ್ಲಿ. ಧನುರ್ಮಾಸ ಕಳೆದು ಸಂಕ್ರಾಂತಿಯ ಪ್ರಾರಂಭದ ಸಮಯಗಳು ಸಿಂಹರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಇನ್ನು ವೈವಾಹಿಕ ಜೀವನಕ್ಕೆ ಇದಕ್ಕಿಂತ ಉತ್ತಮ ಗುರುಬಲ ಇರೋದಿಲ್ಲ. ಮಂಗಳ ಕಾರ್ಯಗಳು ಖಂಡಿತವಾಗಲೂ ಅನುಕೂಲಕ್ಕೆ ಬರುತ್ತೆ. ಸಿಂಹರಾಶಿಯವರಿಗೆ ಕಳೆದ 2-3 ವರ್ಷಗಳಿಂದ ವಿವಾಹ ಅನ್ನುವಂಥದ್ದು ವಿಳಂಬ ಆಗ್ತಾನೆ ಬರ್ತಾ ಇರುತ್ತೆ. ಈಗ ಅದಕ್ಕೆಲ್ಲ ಒಂದು ಉತ್ತಮವಾದ ಸಲ್ಯೂಷನ್ ಸಿಗುವಂತಹ ಸಮಯ. ಗುರುಗಳ ದರ್ಶನ ಮಾಡಿ ಶುಭ ಕಾರ್ಯಗಳಿಗೆ ಖಂಡಿತ ಅನುಕೂಲ ಆಗುತ್ತೆ. ದಂಪತಿಗಳು ಅಂದರೆ ಗಂಡ ಹೆಂಡತಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ ಸಿಂಹರಾಶಿಯವರಿಗೆ. ಅದರಲ್ಲೂ ಕೂಡ ಈ ಸಮಯದಲ್ಲಿ ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿದ್ದು ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಕುಜ, ಶನಿ ಮತ್ತು ಗುರು ಕೂಡ ಗುರುಬಲ ಅನ್ನುವಂಥದ್ದು ನಡೀತಾ ಇರುತ್ತೆ. ಸೊ ಕುಜ ಮತ್ತು ಶನಿಯ ಒಂದು ಕಾಂಬಿನೇಷನ್ ಸಿಂಹರಾಶಿಯವರಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು, ಅದರಲ್ಲೂ ಕೂಡ ದಾಂಪತ್ಯದಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಅಷ್ಟಮ ಭಾವದಲ್ಲಿರುವಂತಹ ಶನಿ ಸ್ವಲ್ಪ ಟೆನ್ಷನ್ನಲ್ಲಿ ಮಾತಾಡಿದಾಗೆಲ್ಲ ಜಗಳ ಆಗುತ್ತೆ ಅಥವಾ ನಿಷ್ಠುರ ಆಗುತ್ತೆ. ಇದಕ್ಕೆ ನೇರವಾಗಿ ಕಾರಣನಾಗಿರ್ತಾನೆ. ಆಂಜನೇಯ ಮತ್ತು ರಾಮನ ಆರಾಧನೆ ಮಾಡುವಂಥದ್ದು ಖಂಡಿತ ಇದಕ್ಕೊಂದು ಉತ್ತಮ ಪರಿಹಾರ. ಭಾಗ್ಯಾಧಿಪತಿಯಾದಂತಹ ಕುಜ ರುಚಕ ಯೋಗದಲ್ಲಿರ್ತಾನೆ ಸ್ವಕ್ಷೇತ್ರದಲ್ಲಿ. ಡಿಸೆಂಬರ್ 7ರ ನಂತರ ಅವನು ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದೆರಡೂ ಕೂಡ ಒಳ್ಳೆಯದು. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಸಿಂಹರಾಶಿಯವರಿಗೆ ಒಂದು ಉತ್ತಮ ಸ್ಥಿತಿಯಲ್ಲಿ ಸಿಗುತ್ತೆ. ಪ್ರಾಪರ್ಟಿ, ಯಾವುದಾದ್ರೂ ಭೂಮಿ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಇದೆಲ್ಲದೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಈ ಗುರುಬಲ ಸಿಂಹರಾಶಿಯವರಿಗೆ ಹಲವಾರು ವಿಚಾರಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಒಂದು, ವಾಹನ, ಪ್ರಾಪರ್ಟಿ, ಮಾತೃವಿನ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೈವಾಹಿಕ ಜೀವನ, ದಾಂಪತ್ಯ, ಇದೆಲ್ಲದಕ್ಕೂ ಕೂಡ ಈ ಒಂದು ಗುರುಬಲ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಅಷ್ಟಮದಲ್ಲಿರುವಂತಹ ಶನಿ ಧನವ್ಯಯ ಮಾಡಬೇಕು ಅನ್ನುವಂತಹ ಉದ್ದೇಶಗಳೇ ಇದ್ದಲ್ಲಿ ಶನಿ ಮಹಾತ್ಮನಿಗೆ ಯಾವುದಾದ್ರೂ ಸ್ಥಿರ ಆಸ್ತಿಗಳ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ ಸಿಂಹರಾಶಿಯವರಿಗೆ. ಕರ್ಮ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಗಳು ಇದ್ದೇ ಇರುತ್ತೆ, ಟೆನ್ಷನ್ ಇರುತ್ತೆ. ಉದ್ಯೋಗದ ಪರಿವರ್ತನೆಗಳನ್ನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಮಾಡ್ಕೊಳ್ಬೋದು. ಇನ್ನೊಂದು 5-6 ತಿಂಗಳು ಗುರುಬಲ ಅತಿ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಸಿಂಹರಾಶಿಯವರು ಯಾವುದಾದ್ರೂ ಉದ್ಯೋಗದ ಪರಿವರ್ತನೆಗಳನ್ನು ನಿರೀಕ್ಷೆ ಮಾಡಿದರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ಅಥವಾ ಉದ್ಯೋಗದಲ್ಲಿ ಒಂದು ಬಡ್ತಿ, ಪ್ರಮೋಷನ್ಗಳನ್ನು ಏನಾದರೂ ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತ ಸಿಗುತ್ತೆ. ಇನ್ನು ಲಾಭಸ್ಥಾನಾಧಿಪತಿಯಾಗಿ ಬುಧ ಸುಖಸ್ಥಾನದಲ್ಲಿದ್ದಾನೆ. ಸುಖಾಪೇಕ್ಷೆಗಳಿಗೆ ಸಂಬಂಧಪಡುವಂಥದ್ದು ಸ್ವಲ್ಪ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಆಗುತ್ತೆ. ಬಟ್ ಅದರಿಂದ ನಿಮ್ಮ ಅನುಕೂಲಕ್ಕೆ ಬೇಕಾಗುವಂತಹ ವಿಚಾರಗಳಿಗೆ ಹೆಚ್ಚಾಗಿ ಸಂಬಂಧಪಟ್ಟಿರುತ್ತೆ. ಖಂಡಿತ ಅದನ್ನು ಶುಭ ವ್ಯಯ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಸಿಂಹರಾಶಿಯವರು ದಂಪತಿಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು.
ಕುಜ ಮತ್ತು ಶನಿಯ ಒಂದು ಕಾಂಬಿನೇಷನ್ ಅಷ್ಟಮದಲ್ಲಿ ಸೇರುವಂಥದ್ದು, ಸಪ್ತಮದಲ್ಲಿರುವಂತಹ ರಾಹು ಪದೇ ಪದೇ ದಾಂಪತ್ಯದ ಆರೋಗ್ಯದ ವಿಚಾರಗಳಿಗೆ, ಅಂದರೆ ಗಂಡ ಹೆಂಡತಿಯ ನಡುವೆ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂಥದ್ದು, ಬೆನ್ನು ಹುರಿ ಅಥವಾ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳಿಗೂ ಕೂಡ ಇದು ರಿಲೇಟೆಡ್ ಆಗಿರುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ಹೆಚ್ಚಿನದಾಗಿ ಸುಬ್ರಹ್ಮಣ್ಯನ ಒಂದು ಸ್ತೋತ್ರಗಳನ್ನು ಪಠನೆ ಮಾಡಿ ರಾಮರಕ್ಷಾ ಸ್ತೋತ್ರವನ್ನು ಓದುವಂಥದ್ದು, ಇದೆರಡು ಕೂಡ ಬಹಳ ಉತ್ತಮ ಪರಿಹಾರ. ಎಲ್ಲ ನವಗ್ರಹಗಳು ಕೂಡ ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.